ವೇರ್ ಆಮ್ ಐ. ಚಿನ್ನಸ್ವಾಮಿ ಸ್ಟೇಡಿಯಂ ಖಂಡಿತವಾಗ್ಲೂ ಈ ಒಂದು ಗ್ಯಾಲರಿ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನುವಂಥದ್ದು ಬಹಳ ಸುಲಭವಾಗಿ ಗೆಸ್ ಮಾಡ್ತೀರಾ ಎಲ್ಲರೂ. ಸದ್ಯಕ್ಕೆ CCL 2025 ಆವೃತ್ತಿ ಸೀಸನ್ 11 ಶುರುವಾಗಿದೆ. ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು. ನಾಳೆ ಮಧ್ಯಾಹ್ನ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ CCL ಪಂದ್ಯಾವಳಿ ನಡೀತಾ ಇದೆ. ಯಾರ್ಯಾರು ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಇದಂತೂ ಒಳ್ಳೆ ಟಫ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬೋದು. ಒಂದು ರೀತಿ ಟಫ್ ಮ್ಯಾಚ್ ಕೂಡ ನಾಳೆ ಫಿಕ್ಸ್ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಅಲ್ಲಿ ತೆಲುಗು ವಾರಿಯರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಟೆಸ್ಟಿಂಗ್ ನಡೀತಾ ಇದೆ. ಇನ್ನು ಈ ಕಡೆ ನಾವು ನೋಡೋದಾದ್ರೆ ಬ್ಲೂ ಜರ್ಸಿನಲ್ಲಿ ಏನು ಕಾಣಿಸ್ತಾ ಇದ್ದಾರೆ ಇವರೆಲ್ಲ ಕರ್ನಾಟಕ ಬುಲ್ಡೋಸರ್ಸ್. ಸೊ ಲಾಸ್ಟ್ 2024ನಲ್ಲಿ ಒಂದು ಸಣ್ಣ ಕೂದಲೆಳೆ ಅಂತರದಲ್ಲಿ ರನ್ನರ್ ಅಪ್ ಆಗಿಬಿಟ್ರು, ಕಪ್ನ ಗೆಲ್ಲೋಕ್ಕಾಗಲಿಲ್ಲ. ಆದರೆ ಈ ಬಾರಿ ಕಪ್ ಗೆಲ್ತೀವಲ್ಲ, ಒಟ್ಟಿನಲ್ಲಿ ನಿಯತ್ತಾಗಂತೂ ಆಟ ಆಡ್ತೀವಿ ಅನ್ನೋಂಥದ್ದನ್ನು ಅವ್ರು ಹೇಳ್ತಿರೋವಂಥದ್ದು. ಇಲ್ಲಿ ಕರಣ್ ಅವರು ಇದ್ದಾರೆ, ರಾಜೀವ್ ಅವರು ಸಹ ಇರೋವಂಥದ್ದು, ಒಂದಷ್ಟು ದೃಶ್ಯಾವಳಿ, ತ್ರಿವಿಕ್ರಮ್ ಅವರು ಸಹ ಇದ್ದಾರೆ. ಏನು ಸರ್ ಬಿಗ್ ಬಾಸ್ ಮುಗಿಸ್ಬಿಟ್ಟು ಇಲ್ಲೇನು ಸರ್ ಮಾಡ್ತಾ ಇದ್ದೀರಾ ನೀವು? ಏನು ಮಾಡೋಣ ಮೇಡಮ್, ಸ್ಟ್ರೆಚ್ ಮಾಡ್ತಾ ಇದೀವಿ. ಈಗ ಪ್ರಾಕ್ಟೀಸ್ ಮುಗೀತು. ಫುಲ್ ಬೆಂಡೆತ್ತಿರೋ ಆಗಿದೆ, ಅಷ್ಟು ಆ ರೀತಿ ಪ್ರಾಕ್ಟೀಸ್ ನಡೀತಾ ಇದೆ ನಿಮಗೆ? ಇವತ್ತೇ ಫಸ್ಟ್ ಬಂದಿರೋದು. ಸೊ ಆಫ್ಟರ್ ಬಿಗ್ ಬಾಸ್ ನಾನು. ಸೊ ಈಗಷ್ಟೇ ಬಂದು ಸ್ಟ್ರೆಚ್ ಮುಗಿಸ್ತಾ ಇದೀವಿ, ಪ್ರಾಕ್ಟೀಸ್ ಮುಗಿಸಿ. ಆ ಕಡೆ ತೆಲುಗು ವಾರಿಯರ್ಸ್, ಈ ಕಡೆ ಸೊ ಇದು ಯಾವಾಗಲೂ ಒಂದು ಫೈಟ್ ಬೀಳೋ ಅಂತ ಮ್ಯಾಚ್ ಇದು. ಸೊ ತುಂಬ ಚೆನ್ನಾಗಿ ನಮ್ಮ ಟೀಮು ಪ್ರಾಕ್ಟೀಸ್ ಮಾಡಿದೆ, ಸೊ ಅವ್ರ ಟೀಮು ಪ್ರಾಕ್ಟೀಸ್ ಮಾಡಿದೆ. ನೋಡ್ಬೇಕು ಹೇಗಾಗುತ್ತೆ ನಾಳೆ ಮ್ಯಾಚ್ ಅಂತ. ಒಂದು ರೀತಿ ಟಫ್ ಫೈಟ್ ಅಂತ ಹೇಳ್ಬೋದು. ನೀವು ಕೂಡ ಕೊಟ್ಟಿದ್ದೀರಾ, ಅವರು ಕೂಡ ಕೊಟ್ಟಿದ್ದಾರೆ. ಒಂದು ರೀತಿ ಕುತೂಹಲ ಎಲ್ರಿಗೂ, ಕ್ರಿಕೆಟ್ ಲವರ್ಸ್ ಯಾರ್ಯಾರು ಇದ್ದಾರೆ. ಯಾಕಂದ್ರೆ 2 ಸತಿ ಗೆದ್ದಿದ್ದೀರಾ ನೀವು, ಲಾಸ್ಟ್ ಸಲ ಫೈನಲ್ಸ್ವರೆಗೂ ಬಂದಿರೋವಂಥದ್ದು. ಈ ಬಾರಿ ಏನು ಹೇಳ್ತೀರಾ? ಸೊ ಈ ಸತಿ ಕಪ್ ಗೆಲ್ತೀವಿ ಮೇಡಮ್. ಸೊ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಸೊ ಟೀಮ್ ಎಲ್ಲ ಫುಲ್ ರೆಡಿ ಆಗಿದ್ದಾರೆ. ಸೊ ಟೀಮ್ ಚೆನ್ನಾಗಿದೆ ಆ್ಯಂಡ್ ಲೈಕ್ ಎವ್ರಿ ಟೈಮ್. ಸೊ ನೋಡಬೇಕು ನಾಳೆ ಹೇಗಾಗುತ್ತೆ ಅಂತ. ಬಟ್ ನಾಳೆ ಓಪಿಂಗ್ ಫಾರ್ ದ ಬೆಸ್ಟ್. ರಾಜೀವ್ ಸರ್ ಒಂದೊಂದು ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಸರ್ ಸಿನಿಮಾ ಮುಗಿಸಿದ್ದೀರಾ, ಒಳ್ಳೆ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ, ಏನು ಸರ್ ಮಾಡ್ತಾ ಇದ್ದೀರಾ ಗ್ರೌಂಡಲ್ಲಿ ನೀವು? ಹಿಟ್ ಕೊಟ್ಟರೆ ಅದಕ್ಕೆ ಇಲ್ಲಿ ಇವಾಗ ಹಿಟ್ ಕೊಡೋಣ ಅಂತ ಓಡಾಡ್ತಾ ಇದ್ದೀವಿ. ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆ ಕಡೆ ತೆಲುಗು ವಾರಿಯರ್ಸು, ಈ ಕಡೆ ಕರ್ನಾಟಕ ಬುಲ್ಡೋಸರ್ಸು. ಚೆನ್ನಾಗಿ ಆಗ್ತಾಯಿದೆ. ನಾಳೆ ಈ ಗ್ರೌಂಡ್ ಫುಲ್ ಆಗಿರುತ್ತೆ ಇಷ್ಟೊತ್ತಿಗೆ. ಅದು ನೋಡೋಕ್ಕೆ 2 ಕಣ್ಣು ಸಾಲದು, ಒಂದು ಮಜಾನೇ ಬೇರೆ. ಡೆಫಿನೆಟ್ಲಿ ನಮ್ಮವ್ರು ಎಷ್ಟು ಜನ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ನಾನು ನೋಡೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸರ್ ಕಪ್ಪು ಗೆಲ್ತೀರಾ? ನಾಳೆ ಫಸ್ಟ್ ಮ್ಯಾಚ್, ಆ ಫಸ್ಟ್ ಮ್ಯಾಚ್ ಗೆಲ್ಲೋ ಬಗ್ಗೆ ಯೋಚನೆ, ಕಪ್ ಆಮೇಲೆ ಆರಾಮಾಗಿ ಬರುತ್ತೆ. ಟಿಕೆಟ್ ಪ್ರೈಸಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಏನಾದರೂ ಡಿಸ್ಕೌಂಟ್ ಅನ್ನೋವಂಥದ್ದು ಈ ಬಾರಿ ಸಿಕ್ಕಿದೆಯಾ? ಹೌದು, ನಾನು ಟಿಕೆಟ್ಸ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ಈ ಸರಿ ಟು ಬಿ ವೆರಿ ಫ್ರ್ಯಾಂಕ್, ಪ್ಲೇಯರ್ಸ್ಗೆ ಟಿಕೆಟ್ಸ್ ಕಮ್ಮಿ ಸಿಕ್ಕಿದೆ. ಅಂದರೆ ನಮಗೆ ನಾವಿನ್ನು ರಿಕ್ವೈರ್ಮೆಂಟ್ ಕೊಟ್ಟಿರ್ತೀವಿ, ದೇವರಣೆಗೂ ಇಲ್ಲ, ಎಲ್ಲ ಸೋಲ್ಡ್ ಔಟ್ ಅಂತ ಹೇಳಿದ್ದಾರೆ. ಟಿಕೆಟ್ಸ್ ಇಲ್ಲ, ಸೋಲ್ಡ್ ಔಟ್ ಆಗಿರೋದ್ರಿಂದ ಸ್ಟೇಡಿಯಂ ತುಂಬ ಜನ ಬರ್ತಾರೆ ಅನ್ನೋ ಒಂದು ಕುತೂಹಲ ಅಂತೂ ಗ್ಯಾರಂಟಿ ಇದೆ. ಸೊ ಅದಕ್ಕೋಸ್ಕರ ನಾನು ವೆಯ್ಟಿಂಗು. ನೋಡೋಣ ಹೆಂಗಾಗುತ್ತೆ, ನೀವು ಸಪೋರ್ಟ್ ಮಾಡಿ. ಏನಿದೆ ಸರ್ ನಿಮ್ಮ ಟೀಮ್ ಸ್ಲೋಗನ್ ಏನಿದೆ ಸರ್? ಸ್ಲೋಗನ್ ಏನಿಲ್ಲ, ಆ್ಯಕ್ಚುಲಿ ಏನು ಸ್ಲೋಗನ್ ಇಲ್ಲ. ನಾವು ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಒಂದು ಭಯನೇ, ಅವ್ರಿಗೆಲ್ಲ ಸ್ಲೋಗನ್ ಇರುತ್ತೆ. ಓಕೆ ಸರ್, ವೆರಿ ಆಲ್ ದ ಬೆಸ್ಟ್ ನಿಮಗೆ. ಇನ್ನು ಈ ಕಡೆ ಕರಣ್ ಅವ್ರನ್ನು ಸ್ವಲ್ಪ ಮಾತಾಡ್ಸ್ಬಿಡೋಣ, ಅವ್ರಿಗೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ಕರಣ್ ಸರ್, ಏನು ಸರ್ ಫುಲ್ ಸ್ಟೈಲಿಶ್ ಆಗಿ ಬಂದಿದ್ದೀರಾ ಫೀಲ್ಡ್ಗೆ? ಆ ಕಡೆ ಇಳಿಬೇಕಂದ್ರೆ ಏನೇನು ರೆಡಿ ಮಾಡ್ಕೊಂಡಿದ್ದೀರಾ ಈಗ? ಅಲ್ಲ, ಫಸ್ಟ್ ಆಫ್ ಆಲ್ ಎಲ್ಲ ಸಿದ್ಧತೆಗಳು ಆಗಿದೆ. ಫಸ್ಟ್ ಟೈಮ್ ಅಂದರೆ ಇಷ್ಟು ಚಿನ್ನಸ್ವಾಮಿ ಸೋಲ್ಡ್ ಔಟ್ ಆಗಿರೋದು ಫಸ್ಟ್ ಟೈಮು. ನಮಗೆ ಎಕ್ಸೈಟ್ಮೆಂಟ್ ಇದೆ, ಯಾಕೆಂದರೆ ನಾವಿನ್ನು ಜೂನಿಯರ್ಸು. ತುಂಬ ಚೆನ್ನಾಗಿ, ಅಂದರೆ ನಾಳೆ ಹೈ ವೋಲ್ಟೇಜ್ ಮ್ಯಾಚ್ನ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಆ ಮ್ಯಾಚನ್ನ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ. ತ್ರಿವಿಕ್ರಮ್ ಬೇರೆ ಈಗ ಬಂದಿದ್ದಾರೆ. ಏನು ಅಲ್ಲಿ ಸುದೀಪ್ ಸರ್, ಇಲ್ಲಿ ಸುದೀಪ್ ಸರ್, ಒಟ್ನಲ್ಲಿ ಸುದೀಪ್ ಸರ್ ಜೊತೆ ನಂಟು ತ್ರಿವಿಕ್ರಮ್ ಅವ್ರಿಗೆ. ಖಂಡಿತ, ಯಾಕೆಂದರೆ ಅಣ್ಣ ಗೇಮ್ ಅಂತ ಬಂದಾಗ ಡೀಪ್ ಡೌನ್ ಹೋಗ್ತಾರೆ, ಮತ್ತು ಬಿಗ್ ಬಾಸ್ ಅಂತ ಬಂದಾಗ ಡೀಪ್ ಡೌನ್ ಹೋಗ್ತಾರೆ, ಕೆಲಸ ಅಂತ ಸಿನಿಮಾ ಅಂತ ಬಂದಾಗ ಡೀಪ್ ಡೌನ್ ಹೋಗ್ತಾರೆ. ಅವರಿಂದ ತುಂಬಾ ಕಲ್ತಿದ್ದೀವಿ. ಅಂದರೆ ಪ್ರತಿಯೊಂದು ಬರೀ ಕ್ರಿಕೆಟು ಸ್ಪೋರ್ಟ್ಸ್ ಅಂತ ಅಲ್ಲ, ಡಿಸಿಪ್ಲಿನ್ ಅನ್ನೋದು ಕಲ್ತಿದ್ದೀವಿ. ಸಿನಿಮಾದಲ್ಲಿ ಒಂದಷ್ಟು ವಿಷಯಗಳನ್ನ ಕಲ್ತಿದ್ದೀವಿ. ಈಗ ಕ್ರಿಕೆಟ್ ಅನ್ನೋ ವಿಷಯಗಳಲ್ಲಿ ಕಲಿತಾನೂ ಇದ್ದೀವಿ, ಇನ್ನು ಮುಂದೆನೂ ಕಲಿತಾನೆ ಇರ್ತೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಇನ್ನೂ ಸಾಧ್ಯವಾದಷ್ಟು ಬಂದು ಹೈದರಾಬಾದ್ ಮತ್ತು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಹೈ ವೋಲ್ಟೇಜ್ ಮ್ಯಾಚು ವೆರಿ ಎಕ್ಸೈಟ್ಮೆಂಟ್ ಇದೆ. ಎಲ್ಲರೂ ನೋಡಿ, ಬರೋಕ್ಕಾಗ್ದಾರ ಟಿವಿನಲ್ಲಾದರೂ ನೋಡಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಓಕೆ, ಕೊನೆಯದಾಗಿ ಚಂದನ್ ಸರ್ ಇದ್ದಾರೆ, ಅವ್ರನ್ನೂ ಮಾತಾಡ್ಸ್ಬಿಡೋಣ ಲೈಟಾಗಿ. ನೀವು ಸಿನಿಮಾದವರೆಲ್ಲ ಆ್ಯಕ್ಟಿಂಗ್ ಮಾಡಬೇಕು, ಫೀಲ್ಡಲ್ಲಿ ಏನು ಮಾಡ್ತಾ ಇದ್ದೀರಾ? ಸುಮ್ಮನೆ ಆಟ ಆಡಬೇಕಲ್ಲ, ಅದಕ್ಕೆ ಆಟ ಆಡ್ತಾ ಇದ್ದೀವಿ. ಹೇಗಿದ್ದಾರೆ ಸರ್ ಕವಿತಾ ಅವರು? ಮಗು ಹೇಗಿದೆ? ಚೆನ್ನಾಗಿದ್ದಾರೆ, ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಮಗು ಜೊತೆ ಆನಂದ, ಆ ಒಂದು ಕ್ಷಣಗಳನ್ನು ಎಂಜಾಯ್ ಮಾಡಬೇಕು. ಬಟ್ ಆಲ್ಸೋ ನೀವು ಡೆಡಿಕೇಶನ್ ಆಗಿ ಸಿನಿಮಾ ಇರಬಹುದು, ಒಂದಷ್ಟು ಕೆಲಸಗಳು, ನಿಮ್ಮದು ಬಿಸ್ನೆಸ್ ಇರಬಹುದು, ಈ ಕಡೆ ಕ್ರಿಕೆಟ್ಗೂ ಟೈಮ್ ಕೊಡ್ತಾ ಇದ್ದೀರಾ. ಎಲ್ಲ ಮ್ಯಾನೇಜ್ ಮಾಡಬೇಕಲ್ವ ಲೈಫ್ ಅಂದರೆ. ಸೊ ಯಾವ್ದು ಏನೇನು ಮಾಡಬೇಕು ಅಷ್ಟು ಮಾತ್ರ ಮಾಡಿಕೊಂಡು, ಕ್ರಿಕೆಟ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಟ್ಕೊಂಡು ಎಲ್ಲ ನಡೀತಾ ಇದೆ ಆರಾಮಾಗಿ. ಒಂದು ರೀತಿ ನಮಗೆ ಅದ್ಭುತ ಅನ್ನಿಸ್ತಾ ಇದೆ ಸರ್, ಯಾಕಂದರೆ ಕಾಂಪಿಟಿಷನ್ ಇಲ್ಲ ಅಂದ್ರೆ ಅದು ಮ್ಯಾಚ್ ಅಲ್ಲ, ಜೊತೆಗೆ ಏನೂ ಅಲ್ಲ ಅಂತ ಹೇಳ್ಬೋದು. ಆ ಕಡೆ ತೆಲುಗು ವಾರಿಯರ್ಸ್
ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ಕಡೆ ನೀವು ಕರ್ನಾಟಕ ಬುಲ್ಡೋಸರ್ಸ್. ನಮ್ಮ ಕಣ್ಣಿಗಂತೂ ಅದ್ಭುತ ಇಬ್ರು ನೋಡೋವಂಥದ್ದು ಒಂದೇ ಫೀಲ್ಡಲ್ಲಿ. ಹೌದು, ಒಂದು ಮ್ಯಾಚಲ್ಲಿ 2 ಟೀಮ್ ಇರುತ್ತಲ್ಲ, ಸೊ ಇಬ್ಬರು ಫೀಲ್ಡಲ್ಲೇ ಆಡಬೇಕು. ಅವ್ರು ಟಫ್ ಟೀಮ್ ಇದ್ದಾರೆ. ಲಾಸ್ಟ್ 2 ಸೀಸನಲ್ಲಿ ಅವ್ರ ಮೇಲೆ ಸೋತಿರೋದು. ಬಟ್ 2 ಸೀಸನ್ಸ್ ಬ್ಯಾಕ್ ಅವ್ರು ನಮ್ಮನ್ನ ಆಚೆ ಹಾಕಿದ್ರು. ಲಾಸ್ಟ್ ಸೀಸನ್ ನಾವು ಅವ್ರನ್ನ ವಿನ್ ಆದ್ರೂ ಒಳಗೆ ಕ್ವಾಲಿಫೈಯರ್ಸಿಗೆ ಬರದೇ ಇರೋ ಥರ ಆಚೆ ಹಾಕಿದ್ವಿ. ಸೊ ಈ ಸರಿ ಫಸ್ಟ್ ಮ್ಯಾಚೇ ಸಿಕ್ಕಿದೆ. ಸೊ ಒಳ್ಳೆ ಟಫ್ ಕಾಂಪಿಟೇಷನ್ ಅಂತೂ ನೋಡ್ಬೋದು. ಗೆಲ್ತೀರಾ? ಅದಕ್ಕೆ ಅಲ್ವಾ ಬರೋದು. ಬಟ್ ಗೆಲ್ತೀವ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಗೆಲ್ತೀವಿ ಅಂತಲೇ ಬರೋದು. ವೆರಿ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಸೊ ಇದಿಷ್ಟು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದವರು ಮಾತಾಡಿರೋವಂಥದ್ದು. ನಾವು ಕಪ್ ಗೆಲ್ತೀವಿ ಅನ್ನುವಂಥದ್ದು ಅವ್ರು ಹೇಳಿದ್ದಾರೆ. ಸದ್ಯಕ್ಕೆ ನಾಳೆ ಮ್ಯಾಚಲ್ಲಿ ಏನಾಗುತ್ತೆ, ಯಾವ ರೀತಿ ಆಡ್ತಾರೆ, ಟಫ್ ಫೈಟ್ ಕೊಡ್ತಾರೆ ತೆಲುಗು ವಾರಿಯರ್ಸ್ ಅನ್ನುವಂಥದ್ದನ್ನ ನಾವು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.